ಹಾಯ್ ಸ್ಮಿತಾ, ಹಾಯ್. ರೆಡಿನಾ? ಹಾಂ. ಕ್ಯಾಮ್ರಾ ನೋಡ್ಕೊಂಡು ಮಾತಾಡಿ. ಗೋ. ಎಲ್ಲರೂ ಅನ್ಕೋತಾರೆ ತುಂಬ ವರ್ಷ ಗೂಡಲ್ಲಿರೋ ಪಕ್ಷಿ ಆಚೆ ಬಂದ ತಕ್ಷಣ ಅದು ರೆಕ್ಕೆ ಬಿಚ್ಚಿ ದಿಕ್ಕು ದಾರಿ ಏನೂ ಇಲ್ದೇ ಹಾರುತ್ತೆ ಅಂತ. ಆದರೆ ಆ ಪಕ್ಷಿಗೆ ಗೊತ್ತು ಅದು ಹಾರ ಕೊಟ್ಟಿರೋ ದಾರಿ ಸುರಕ್ಷಿತವಾಗಿದೆಯೋ ಇಲ್ವೋ ಅನ್ನೋ ಭಯ ಅದಕ್ಕೆ ಎಷ್ಟಿರುತ್ತೆ ಅಂತ. ನಾನು ಅವತ್ತು ಅದೇ ಭಯದಲ್ಲಿ ಕಾಲೇಜ್ ಫಸ್ಟೇ ಹೋದೆ. ಎಲ್ಲಿ ಸೀನಿಯರ್ಸ್ ರ್ಯಾಗ್ ಮಾಡಿಬಿಡ್ತಾರೋ ಅನ್ನೋ ಭಯ, ಎಲ್ಲಿ ಯಾರು ನನ್ನ ಜೊತೆ ಫ್ರೆಂಡ್ಸ್ ಆಗಲ್ವೋ ಅನ್ನೋ ಆತಂಕ. ಹಾಗೆ ಕ್ಲಾಸ್ ರೂಮ್ ಹುಡುಕ್ತಾ ಹೋಗಬೇಕಾದ್ರೆ ನನ್ನ ಕಣ್ಣು ನನ್ನ ಪರ್ಮಿಷನ್ನೇ ಇಲ್ದೇ ಡ್ಯಾನ್ಸ್ ರೂಮ್ ಕಡೆ ಹೋಯಿತು. ಅಲ್ಲೊಬ್ಬ ಪ್ರಪಂಚದ ಅರಿವೇ ಇಲ್ದೇ ಅವನ ಪಾಡಿಗೆ ಅವ್ನು ಡ್ಯಾನ್ಸಲ್ಲಿ ಮುಳುಗಿದ್ದ. ಅವನೇ ಕಾರ್ತಿಕ್. ಸೀನಿಯರ್, ಫೈನಲ್ ಇಯರ್ ಸ್ಟೂಡೆಂಟ್. ಅವನಲ್ಲಿದ್ದ ಪ್ಯಾಷನ್ ಅವನ ಮೇಲೆ ಪ್ರೀತಿ ಆಗೋ ಥರ ಮಾಡ್ತು. ನಾನು ಇದನ್ನು ಹೋಗಿ ಅವನ ಹತ್ರ ಹೇಳೋದಿರಲಿ, ಅವನ ಮುಂದೆ ನಿಂತ್ಕೊಂಡು ಹೋಗಿ ಮಾತಾಡೋಕ್ಕೂ ಭಯ ಆಗ್ತಿತ್ತು, ಅದು ಬೇರೆ ಪ್ರಶ್ನೆ. ಅದಕ್ಕೆ ನನ್ನ ಫ್ರೆಂಡ್ಸ್ ಎಲ್ಲ ನನ್ನ ಕಾಲೇಜ್ ಲೈಫೆಲ್ಲ ಸಿಂಗಲ್ ಲೈಫಾಗಿ ಕಳೆದ್ಬಿಡ್ತೀನೋ ಅಂತ ಅವ್ನು ಡ್ಯಾನ್ಸ್ ಸೆಷನಿಗೆ ಸೇರಿಸಿದ್ರು. ಹೋಗಿ ನಾನು ನಿಮ್ಮ ಜೊತೆ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ಬೋದಾ ಅಂತ ಎಷ್ಟು ಇನ್ನೋಸೆಂಟಾಗಿ ಕೇಳಿದೆ ಅಂದರೆ ನೆಕ್ಸ್ಟ್ ಸೆಕೆಂಡೇ ಒಪ್ಕೊಬಿಟ್ಟ. ಡ್ಯಾನ್ಸ್ ಮಾಡ್ತಾ ಮಾಡ್ತಾ ಫ್ರೆಂಡ್ಶಿಪ್ ಆಯಿತು, ಆಮೇಲೆ ಪ್ರೀತಿ ಆಯಿತು, ಆಮೇಲೆ ಕಾಲೇಜು ಮುಗೀತು ಕಾರ್ತಿಕ್ದು. ಆದರೆ ನಮಗೆಲ್ಲೂ ಆ ಲಾಂಗ್ ಡಿಸ್ಟೆನ್ಸ್ ರಿಲೇಷನ್ಶಿಪ್ಪಿಂದ ನಮ್ಮ ಪ್ರೀತಿಯಲ್ಲಿ ಮಾಯ ಆಗ್ತದೆ ಅನ್ನೋ ಒಂದು ಕನ್ಫ್ಯೂಷನ್ ಬರಲೇ ಇಲ್ಲ. ಅಷ್ಟು ಮೆಚ್ಯೂರ್ ಇತ್ತು ನಮ್ಮಿಬ್ಬರ ಸಂಬಂಧ. ಹೀಗೆ 7 ವರ್ಷ ಇಬ್ಬರು 2 ದೋಣಿಲಿ ಪ್ರೀತಿ ಅನ್ನೋ ಒಂದೇ ಹಾದಿಲಿ ಹೋಗ್ಬೇಕಾದ್ರೆ ಅನ್ನಿಸ್ತು ಮದುವೆ ಆಗ್ಬಿಡೋಣ ಅಂತ. ಮನೆಯವ್ರಿಗೊಪ್ಸಿ ಮದುವೆನೂ ಆದ್ವಿ. ಆಮೇಲೆ ಗೊತ್ತಾಗಕ್ಕೆ ಸ್ಟಾರ್ಟ್ ಆಯಿತು ಇಬ್ಬರು ಎಷ್ಟು 2 ಕಂಪ್ಲೀಟ್ ಆಪೋಸಿಟ್ ಪರ್ಸ್ನಾಲಿಟೀಸ್ ಅಂತ. ಕಾರ್ತಿಕ್ ಯಾವಾಗಲೂ ಹೇಳ್ತಿರ್ತಾನೆ, ನೀ ತುಂಬ ಓವರ್ ಥಿಂಕ್ ಮಾಡ್ತೀಯ ಒಂದು ಡಿಸಿಷನ್ ತೊಗೊಳೋದಕ್ಕೂ ಅಂತ. ಎಕ್ಸ್ಕ್ಯೂಸ್ ಮೀ, ಥಿಂಕ್ ಮಾಡ್ತಾನೆ ಡಿಸಿಷನ್ ತೊಗೊಳ್ಳೋ ಸ್ಟುಪಿಡ್ ಕೆಪಾಬಿಲಿಟಿನ ಆ ದೇವ್ರು ನನಗೆ ಕೊಟ್ಟಿಲ್ಲ. ಸಮ್ಟೈಮ್ಸ್ ಅನಿಸುತ್ತೆ ಚಿಕ್ಕ ಚಿಕ್ಕ ವಿಷಯಗಳು ಎಷ್ಟು ಮ್ಯಾಟರ್ ಆಗುತ್ತೆ ಅಂತ. ನೋ, ಇಟ್ ರಿಯಲಿ ಮ್ಯಾಟರ್ಸ್ ಎ ಲಾಟ್ ಆ್ಯಕ್ಚುಲಿ. ಸರಿ ಆಯಿತು, ಅದನ್ನೆಲ್ಲ ಪಕ್ಕಕ್ಕಿಟ್ಟು ಕೆಲವು ವರ್ಷ ಮುಂದೆ ಹೋಗಿ ಹಿಂದೆ ತಿರುಗಿ ನೋಡಿದಾಗ ಅನಿಸುತ್ತೆ ನಾವು ಕಳೆದು ಹೋದ ಸಮಯ ಬರೀ ಜಗಳ, ದ್ವೇಷ, ಸಂಕಟ, ದುಃಖ ಸಹಿಸ್ಕೊಂಡು ಕ್ಷಣಗಳು ಕಾಣುತ್ತೆ ಹೊರತು ಪ್ರೀತಿ, ಖುಷಿ ಅಲ್ಲ. ಕಾರಣಗಳು ಕೊಡ್ತಾ ಹೋದರೆ 1000 ಇದ್ದಾವೆ. ಜಸ್ಟಿಫಿಕೇಷನ್ಗಳಿಗೆ ಕಾರಣಗಳೇ ಬೇಕು. ಆದರೆ ಮನಸ್ಸಿಗೆ ಪ್ರೀತಿ ಬೇಕು. ಆ ಪ್ರೀತಿ ನನ್ನ ಮನಸ್ಸಲ್ಲಿ ಇವಾಗಿಲ್ಲ. ಆಯ್ತು. ಥ್ಯಾಂಕ್ ಯು.